ಇದು OWADC ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಇದು ತುಂಬ ಈಸಿ. ಇದಕ್ಕೆ 200 ಲೀಟ್ರ್ ಡ್ರಮ್ಗೆ 2 ಬಾಟ್ಲು OWADC, 1 ಅಥವಾ 2 kg ಬೆಲ್ಲ. ಫಸ್ಟ್ ಏನು ಮಾಡಬೇಕು, ಬೆಲ್ಲ ಹಾಕೋಬೇಕು. ಬೆಲ್ಲ ಹಾಕೊಂಬಿಟ್ಟು ಅರ್ಧ ನೀರು ತುಂಬಿಸ್ಕೊಳ್ಳಿ. ಅರ್ಧ ನೀರು ತುಂಬಿಸ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ಬೆಲ್ಲನ. ಅದು ಕೊಳ್ಕೊಳ್ಳಿ. ಬೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಬೆಲ್ಲ ಕಲಿಸ್ಕೊಂಡಾದ್ಮೇಲೆ ಏನಿರುತ್ತೆ, ಇದು OWADC ಬಾಟಲು 50 ml ಬಾಟಲು ಅಥವಾ ಪೌಚ್ ಯಾವುದಿರುತ್ತೋ ಅದು ಎರಡು ಒಂದೇ. ಇದು ನೋಡಿ, ಇದು ಕಲ್ಚರು. ಇದನ್ನು ಜಸ್ಟ್ ಆಡ್ ಮಾಡೋದಷ್ಟೇ ನೀರಿಗೆ. ಹಾಗೆ ಕೈಯೆಲ್ಲ ಇಡೋಕೆ ಹೋಗಬೇಡಿ, ಯಾಕಂದರೆ ಕೈಯಲ್ಲಿರೋ ಬ್ಯಾಕ್ಟೀರಿಯಾ ಇದ್ರ ಜೊತೆ ಮಿಕ್ಸ್ ಆಗುತ್ತೆ. ಆಡ್ ಮಾಡಿಬಿಟ್ಟು ಮತ್ತು ನೀವು ಈ ಥರ ಕೋಲ ಕಲಿಸ್ಕೋಬೇಕು ಕ್ಲೀನಾಗಿ. ಒಂದು ರೌಂಡು ಫಸ್ಟ್ ಒಂದು ಅರ್ಧ ತುಂಬಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಫುಲ್ಲು ನೀರು ತುಂಬಿಸ್ಕೊಳ್ಳಿ. 7 ದಿನಕ್ಕೆ ರೆಡಿ ಆಗುತ್ತೆ ಇದು. 7 ದಿನಕ್ಕೆ ಹೆಂಗೆ ರೆಡಿ ಆಗುತ್ತೆ ಗೊತ್ತಾಗುತ್ತೆ ನಿಮಗೆ ಅಂದರೆ, ಮೇಲೆ ಒಂಥರ ಎಪ್ಪುಗಟ್ಟಿರೋ ಥರ ಬಂದಿರುತ್ತೆ, ಮೊಸರು ಎಪ್ಪುಗಟ್ಟಿರೋ ಥರ ಕೆನೆ ಬರುತ್ತೆ ಪದರ, ಆವಾಗ ಗೊತ್ತಾಗುತ್ತೆ. ಆಮೇಲೆ ಇದನ್ನು ನೀವು ಡೈರೆಕ್ಟು ಬೆಂಚಲ್ಲಿ ಇಲ್ಲ ಡ್ರೆಂಚಿಂಗ್ ಮಾಡ್ಬೋದು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದರಲ್ಲಿ ಬಿಟ್ಕೋಬೋದು. 7 ದಿನಕ್ಕೆ ರೆಡಿ ಆಗೋಗುತ್ತೆ. ಮತ್ತು ಒಂದು ಬಟ್ಟೆಲಿ ಮುಚ್ಚಿಬಿಡಿ, ಇದನ್ನು ಏನು ಬೀಳ್ದಂಗೆ, ಕಸ ಕಡ್ಡಿ ಯಾವುದು ಬೀಳಂಗೆ ಒಂದು ಬಟ್ಟೆಲಿ ಮುಚ್ಚಿಬಿಡಿ. ಬೆಳಗ್ಗೆ ಸಾಯಂಕಾಲ ತಿರುಗಿಸ್ತಾ ಇರಬೇಕು. ಇದು ಏನು ಅಂದರೆ, ನೀವು ಜೀವಾಮೃತ ಮಾಡೋಕ್ಕೆ ಪರ್ಯಾಯ ಅಷ್ಟೇ. ಇದು ಜೀವಾಮೃತ ಹೇಗೆ ಸಗಣಿ ನಾಟಿ ಗಂಜಲಷ್ಟಿದೆಯಲ್ವೋ ಆ ರೀತಿ ಮಾಡ್ಕೊಂಡು ಹೋಗೋದು ಅಷ್ಟೇ, ಈಸಿ.